ಫೋನ್ ಹೊಂದಿರುವಂತಹ ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಮಹತ್ವದ ಸ್ಟೋರಿ ಇದು. ನಟ ಜಗ್ಗೇಶ್ ಸಹೋದರನ ಐಫೋನ್ ಮಿಸ್ಸಿಂಗ್ ಆಗಿರುತ್ತೆ. ಆದ್ರೆ ದುರದೃಷ್ಟವಶಾತ್, ಅದೃಷ್ಟವಶಾತ್ ಅಥವಾ ಪವಾಡ ಸದೃಶ ಏನ್ ಪದ ಬಳಕೆ ಮಾಡಬೇಕು, ಸಂಜೆಯೇ ಬೆಳಗ್ಗೆ ಕಳೆದು ಹೋದಂತಹ ಐಫೋನ್ ಪತ್ತೆಯಾಗಿ ಬಿಡುತ್ತೆ. ಬೆಳಗ್ಗೆಯಷ್ಟೇ ಐಫೋನ್ ಮಿಸ್ಸಿಂಗ್ ಆಗಿರುತ್ತೆ. ಆದ್ರೆ ಸಂಜೆಯ ವೇಳೆಗೆ ಬೆಂಗಳೂರಿನ ಪೊಲೀಸರು ಆ ಫೋನ್ ಅನ್ನ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗ್ಗೆ ಬೈಕ್ ನಲ್ಲಿ ಹೋಗುವಾಗ ಐಫೋನ್ ಜೇಬಿನಿಂದ ಕೆಳಗೆ ಬಿದ್ದಿದೆ. ಇದನ್ನ ಗಮನಿಸಿಕೊಂಡಂತಹ ಫೋನಿನ ವಾರಸುದಾರರು ಮಲ್ಲೇಶ್ವರಂ ಠಾಣೆ ಇನ್ಸ್ಪೆಕ್ಟರ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಟ ಜಗ್ಗೇಶ್ರ ಸಹೋದರ ಕೋಮಲ್ ಫೋನ್ ಕಳೆದೋಗಿರೋ ಕುರಿತಾಗಿ ಮಲ್ಲೇಶ್ವರಂ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ಮಾಹಿತಿ ಕೊಡ್ತಾರೆ. ಸೂಪರ್ ಕಾಪ್ಗಳು ಇಮಿಡಿಯೇಟ್ ಆಗಿ ಅಲರ್ಟ್ ಆಗಿ ಫಾಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಇಂತಹ ಖಾಕಿ ಪಡೆಗೆ ನಮ್ಮದು ಸಹ ಒಂದು ಸಲ್ಯೂಟ್ ಇದ್ದೇ ಇರುತ್ತೆ. ಕಳೆದು ಹೋದಂತಹ ಮೊಬೈಲ್ ಫೋನ್ ಅನ್ನ ಹುಡುಕಿ ಕೊಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು, ಐಫೋನ್ ಹುಡುಕಿ ಕೊಟ್ಟಂತಹ ಪೊಲೀಸರಿಗೆ ನಟ ಜಗ್ಗೇಶ್ ಕೂಡ ಶಬಾಸ್ಗಿರಿ ಕೊಟ್ಟಿದ್ದಾರೆ. ಇನ್ನು ಈ ಫೋನ್ ಹುಡುಕುವಂತ ಆಪರೇಷನ್ ಹೆಂಗಾಯ್ತು ನೋಡಿದ್ರೆ, 150 CCTVಗಳನ್ನ ಸರ್ಚ್ ಮಾಡಿ ಮೊಬೈಲ್ ಕೊಂಡೊಯ್ದಂತಹ ವ್ಯಕ್ತಿಯನ್ನ ಟ್ರ್ಯಾಕ್ ಮಾಡಿದ್ದಾರೆ ಪೊಲೀಸರು. ಬೆಳಗ್ಗೆ ಅಷ್ಟೇ ಕೋಮಲ್ ಅವರ ಫೋನ್ ನಾಪತ್ತೆ ಆಗಿರುತ್ತೆ. ಆದ್ರೆ ಸಂಜೆ ವೇಳೆಗೆ ಫೋನ್ ಪತ್ತೆ ಆಗಿರುತ್ತೆ. ಬಟ್ ಇಲ್ಲಿ ಹೇಳುವಂತ ಪ್ರಶ್ನೆ ಏನ್ ಗೊತ್ತಾ, ಜನಸಾಮಾನ್ಯರ ಮೊಬೈಲ್ ಇದೇ ರೀತಿ ಕಳೆದು ಹೋದ್ರೆ ಪೊಲೀಸರೇ ಹುಡುಕೊಡ್ತೀರಾ ನೀವು? ಇಂಥದ್ದೊಂದು ಪ್ರಶ್ನೆ ಹೇಳ್ತಾ ಇದೆ. ಜನಸಾಮಾನ್ಯರಿಗೆ ಒಂದು ಕಾನೂನನ್ನ ಅನುಸರಿಸಲಾಗುತ್ತೆ, VIP-ಗಳಿಗೊಂದು ಕಾನೂನ. ಮೊಬೈಲ್ ಹುಡುಕೊಡೋದು ಹೋಗಿರ್ಲಿ, ಫೋನ್ ಕಳೆದೋಗಿದೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ತಗೊಳ್ಳೋದಕ್ಕೇನೆ ಎಷ್ಟೋ ಸ್ಟೇಷನ್ಗಳಲ್ಲಿ ಇನ್ಸ್ಪೆಕ್ಟರ್ಗಳು ಮೀನಾಮೇಷ ಎಣಿಸ್ತಾರೆ. ಜನಸಾಮಾನ್ಯರ ಮೊಬೈಲ್ ಕಳ್ಕೊಂಡ್ರು ಅಂತ ಹೇಳಿದ್ರೆ ಆ ಮೊಬೈಲ್ ಅನ್ನು ಮರ್ತ್ಕೊಂಡೇ ಬಿಡ್ಬೇಕು. ಯಾಕಂದ್ರೆ ಫೋನ್ ಸಿಗುವಂತ ಉದಾಹರಣೆಗಳು ತೀರಾ ವಿರಳ. ಆದ್ರೆ ಸೆಲೆಬ್ರಿಟಿಗಳು ಫೋನ್ ಕಳೆದೋಯ್ತು ಅಂತ ಹೇಳಿದ್ರೆ 1000 CCTV ಬೇಕಾದ್ರೂ ಹುಡುಕಿ ಫೋನ್ ಅನ್ನ ಪತ್ತೆ ಮಾಡೋದ್ರಲ್ಲಿ ನಿರತರಾಗ್ತಾರೆ. ಜನಸಾಮಾನ್ಯರಿಗೆ ಸಮಾನತೆಯ ಪಾಠವನ್ನ ಹೇಳುವಂತಹ ಅವರು ಇದೇ ರೀತಿ ಫೋನ್ಗಳನ್ನ ಇಷ್ಟೇ ಮುತುವರ್ಜಿ ವಹಿಸಿ ಹುಡುಕೊಡ್ತೀರಾ ಅನ್ನುವಂತ ಪ್ರಶ್ನೆ ಇದೆ. ಮೊಬೈಲ್ ಅನ್ನ ಕಳೆದೋಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೇನೆ FIR ಹಾಕಿಸ್ಬೇಕು, IMEI ನಂಬರ್ ಟ್ರ್ಯಾಕ್ ಮಾಡಬೇಕು. ಈ ರೀತಿ 10 ಹಲವು ರೂಲ್ಸ್ಗಳನ್ನ ರೆಗ್ಯುಲೇಷನ್ಗಳನ್ನ ಹೇರೋದ್ರಲ್ಲಿನೇ 2-3 ದಿನ ಕಳೆದೋಗ್ಬಿಟ್ಟಿರುತ್ತೆ. ಆದ್ರೆ ಬೆಳಗ್ಗೆ ಕಳ್ಕೊಂಡಂತ ಫೋನ್ ಅನ್ನ ಸಾಯಂಕಾಲದ ಹೊತ್ತಿಗೆ ಅದು 150 CC ಕ್ಯಾಮೆರಾಗಳನ್ನ ವಿಜುವಲ್ಸ್ ಚೆಕ್ ಮಾಡಿ ಹುಡುಕೊಡ್ತಾರೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇದನ್ನ ಅಪ್ರಿಶಿಯೇಟ್ ಮಾಡಲೇಬೇಕು. ಬಟ್ ಇದೇ ನ್ಯಾಯ ಸೆಲೆಬ್ರಿಟಿಗಳಿಗೊಂದು, ಜನಸಾಮಾನ್ಯರಿಗೊಂದು ಯಾಕೆ ಅನ್ನುವಂತ ಈ ತಾರತಮ್ಯ ಯಾಕೆ ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗ್ತಾ ಇದೆ. ಯಾವ ರೀತಿಯ ಸಾಮಾಜಿಕ ನ್ಯಾಯ ಇದು? ಇದಂಥ ವರ್ಕಿಂಗ್ ಸ್ಟೈಲ್ ಇದು ಪೊಲೀಸರದ್ದು ಅಂತ ಹೇಳಿನೇ ಇದೀಗ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಹೇಳ್ತಾ ಇದೆ. ಇದರ ಬಗ್ಗೆ ವ್ಯಾಪಕವಾದಂಥ ಚರ್ಚೆ ಕೂಡ ಆಗ್ತಾ ಇದೆ. ಸ್ಕ್ರೀನ್ ನಲ್ಲಿ ನಾವು ಗಮನಿಸ್ತಾ ಇದ್ದೀವಿ ನಟ ಜಗ್ಗೇಶ್ ಅವರು ಮಾಡಿರುವಂತಹ ಟ್ವೀಟ್. ಮಲ್ಲೇಶ್ವರಂ ಸ್ಟೇಷನ್ನಿನ CPI ಹಾಗೆ ಸಿಬ್ಬಂದಿಗೆ ಅವರು ಧನ್ಯವಾದವನ್ನ ಹೇಳಿದ್ದಾರೆ. ಅಫ್ಕೋರ್ಸ್ ಈವನ್ ನಾವು ಅದನ್ನು ಅಪ್ರಿಶಿಯೇಟ್ ಮಾಡ್ತೀವಿ. ಅವರು ಎಷ್ಟು ಬೇಗ ಕ್ವಿಕ್ ಆಕ್ಷನ್ ಅನ್ನ ತೆಗೆದುಕೊಂಡಿದ್ದಾರೆ, ಎಫಿಷಿಯಂಟ್ ಆಗಿ ವರ್ಕ್ ಮಾಡಿದ್ದಾರೆ, ಫೋನ್ ಅನ್ನ ವಾಪಸ್ ರಿಕವರ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇದ್ರ ಬಗ್ಗೆ ನಮಗೂ ಗೌರವ ಇದೆ. ವಿಲ್ ಗಿವ್ ಅ ಬಿಗ್ ಸಲ್ಯೂಟ್ ಫಾರ್ ದಟ್. ಬಟ್ ಜನಸಾಮಾನ್ಯರ ಫೋನ್ಗಳ ಮೇಲೆ ಇಷ್ಟೇ ಕಾಳಜಿ ವಹಿಸ್ತೀರಾ? ಒಂದು ಕಂಪ್ಲೇಂಟ್ ತಗೊಂಡು ಅದನ್ನು FIR ಮಾಡೋದಕ್ಕೇನೆ ದಿನಗಳ ಗಟ್ಟಲೆ ಕಾಲ ತಳ್ಳಿಬಿಟ್ಟಿರ್ತೀರಾ. IMEI ನಂಬರ್ ಟ್ರ್ಯಾಕ್ ಮಾಡಬೇಕು, FIR ಆಗಬೇಕು, ಎಲ್ಲಿ ಕಳ್ಕೊಂಡ್ರಿ, ಸಿಮ್ ಬ್ಲಾಕ್ ಮಾಡಿಸಿದ್ದೀರಾ ಇಲ್ವಾ, ಈ ರೀತಿಯ 10 ಹಲವು ಪ್ರಶ್ನೆಗಳು. ಮಾಡಲ್ ಯಾವುದು, ಅದಕ್ಕೆ ಬಾಕ್ಸ್ನ ತಂದಿದ್ದೀರಾ ಹೇಗೆ, ಈ ರೀತಿಯ 10 ಹಲವು ಪ್ರಶ್ನೆಗಳನ್ನು ಕೇಳುವಂತಹ ಪೊಲೀಸರು ನಟ ಕೋಮಲ್ ಅವರು ಕೂಡ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ರಾ? ಹಾಗಾದ್ರೆ ಬೆಳಗ್ಗೆಯಿಂದ ಸಂಜೆ ಒಳಗಡೆ ಇಷ್ಟರ ಮಟ್ಟಿಗೆ ಫೋನನ್ನು ಹುಡುಕೊಟ್ಟಂಥವ್ರು ಜನಸಾಮಾನ್ಯರ ಫೋನ್ ಕಳೆದೋದಾಗ ಕೂಡ ಇದೇ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾರಾ? ಇದುವರೆಗೂ ಎಷ್ಟು ಫೋನ್ಗಳು ಕಳೆದೋಗಿದೆ, ಎಷ್ಟು ಫೋನ್ಗಳನ್ನ ಹುಡುಕಿ ವಾಪಸ್ ಅದರ ಮಾಲೀಕರಿಗೆ ಕೊಡಲಾಗಿದೆ ಅನ್ನುವಂಥ ಅಂಕಿಅಂಶ ಸದ್ಯ ಬಯಲಾಗಬೇಕಾಗಿದೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ CCTVಯ ದೃಶ್ಯಾವಳಿ. ಆ ಫೋನನ್ನ ಬೆಳಗ್ಗೆ ಕೋಮಲ್ ಅವರು ತೆರಳುವಂಥ ಸಂದರ್ಭದಲ್ಲಿ ಏನು ಮಿಸ್ ಮಾಡ್ಕೊಂಡಿದ್ರು, ಕೆಳಕ್ಕೆ ಬಿದ್ದು ಹೋಗಿತ್ತು, ಅದನ್ನ ಯಾವ ವ್ಯಕ್ತಿ ತೆಗೆದುಕೊಂಡು ಹೋದ? ಈಗ ಕೋಮಲ್ ಅವರು ಗಾಡಿಯಲ್ಲಿ ಬರುವಂತ ಸಂದರ್ಭದಲ್ಲಿ ಒಂದು ಹಂಪ್ ಹಾರಿಸುವಾಗ ಜೇಬಲ್ಲಿದ್ದಂಥ ಫೋನು ಕೆಳಗೆ ಬಿದ್ದೋಗಿದೆ. ಆ ಫೋನ್ ಬೀಳುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಬಟ್ ಆಮೇಲೆ ಆ ಫೋನ್ ಏನಾಯ್ತು, ಅದನ್ನು ಯಾರು ಪಿಕ್ ಮಾಡಿದ್ರು, ಆ ಫೋನ್ ಯಾರ ಬಳಿ ಇತ್ತು ಅನ್ನೋದಕ್ಕೋಸ್ಕರನೇ ಒಟ್ಟು 150 CC ಕ್ಯಾಮೆರಾಗಳನ್ನ ಜಾಲಾಡಿದ್ದಾರೆ ಪೊಲೀಸರು. ಸಾರ್ವಜನಿಕರಿಗೆ ಫೋನ್ ಕಳೆದೋಗಿದೆ ಅಂದ್ರೆ ಹುಡುಕೊಡೋದಿರ್ಲಿ, ಕಂಪ್ಲೇಂಟ್ ಆದ್ರೂ ತಗೊಳ್ಳಿ ಸಾರ್ ಅಂತ ಹೇಳಿ ದಿನಗಟ್ಲೆ ಅಲಿಬೇಕಾಗತ್ತೆ. ಇನ್ನು ಕಂಪ್ಲೇಂಟ್ ಕೊಟ್ಟರೂ ಕೂಡ ವರ್ಷಗಳೇ ಕಳೆದ್ರು ಮೊಬೈಲ್ಗಳು ಮತ್ತೆ ಸಿಗೋದೇ ಇಲ್ಲ. ಅಂಥ ವಾತಾವರಣ, ಅಂಥ ಪರಿಸ್ಥಿತಿ ಇದೆ. ಬಟ್ ಸೆಲೆಬ್ರಿಟಿಗಳು, VVIPಗಳಾದ್ರೆ
ಅವ್ರ ಫೋನ್ ಒಂದೇ ದಿನದಲ್ಲಿ ಸಿಕ್ಕೋಗುತ್ತೆ ಅಂತ ಹೇಳಿದ್ರೆ ಏನ್ ಅರ್ಥ ಇದು? ಸಾಮಾಜಿಕ ಜಾಲತಾಣದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧ ಈಗ ತೀವ್ರ ಅಸಮಾಧಾನ ಹೇಳ್ತಾ ಇದ್ದು, ಇದು ಹೆಂಗ್ ಸಾಧ್ಯ ಅಂತಾನೆ ಜನ ಆಶ್ಚರ್ಯ ಪಡ್ತಾ ಇದ್ದಾರೆ. ಈಗ ನಮ್ಮ ಫೋನ್ ಆದ್ರೆ ಕಂಪ್ಲೇಂಟ್ ತಗೊಳಕ್ ಒಂದಷ್ಟು ದಿನ ರಿಜಿಸ್ಟರ್ ಮಾಡ್ಕೊಂಡು ಹುಡುಕ್ತಿದೀವಿ ಅಂತ ಹೇಳುವ ಸಬೂಬುಗಳು ತಿಂಗಳುಗಟ್ಲೆ ಕಳೆದೋಗುತ್ತೆ. ಆದ್ರೆ ಸೆಲೆಬ್ರಿಟಿಗಳು VVIPಗಳೇನಾದ್ರೂ ಫೋನ್ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಕ್ವಿಕ್ ಆಕ್ಷನ್ ಬೆಂಗಳೂರು ಪೊಲೀಸರದ್ದು ಅಂತ ಹೇಳಿನೇ ಇದೀಗ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿರೋದು. ನಾವಿದೀಗ ಗಮನಿಸ್ತಾ ಇದ್ದೀವಿ, ಜಗ್ಗೇಶ್ ಅವರು ಫೋನ್ ಹುಡುಕೊಟ್ಟಂತಹ ಸಿಬ್ಬಂದಿಗೆ ಧನ್ಯವಾದ ಅರ್ಪಿಸಿ ಟ್ವೀಟ್ ಮಾಡಿದ್ರು. ಬಟ್ ಅದಕ್ಕೆ ಬಂದಿರೋ ಅಂತ ಕಮೆಂಟ್ಸ್ ಅನ್ನು ನೋಡ್ತಾ ಇದ್ದೀವಿ ನಾವು. ಸಾರ್ವಜನಿಕರು ಎಷ್ಟು ಮಟ್ಟಿಗೆ ಪ್ರಶ್ನೆ ಮಾಡ್ತಿದ್ದಾರೆ ಅಂತ. ಜನಸಾಮಾನ್ಯರ ಮೊಬೈಲ್ ಕಳ್ಕೊಂಡಾಗ ಇದೇ ರೀತಿ ಮುತುವರ್ಜಿ ವಹಿಸಿ ಅಂತ ಮನವಿ ಮಾಡಿದ್ದಾರೆ. ಕಾಮನ್ ಮ್ಯಾನ್ ವಿಲ್ ಗೆಟ್ ದ ಸೇಮ್ ಟ್ರೀಟ್ಮೆಂಟ್ ಕ್ವೆಶ್ಚನ್ ಮಾರ್ಕ್ ಹಾಕಿ ಪ್ರಶ್ನೆ ಮಾಡಿದ್ದಾರೆ. ನಿಮಗೆ ಇನ್ಫ್ಲೂಯೆನ್ಸ್ ಇದೆ, ಸೆಲೆಬ್ರಿಟಿ ಪಟ್ಟ ಇರೋದ್ರಿಂದ 150 ಅಲ್ಲ 1000 CCTV ಬೇಕಾದ್ರೂ ಹುಡುಕ್ ಕೊಡ್ತಾರೆ ಅಂತ ಹೇಳಿನೇ ಜನ ಇದೀಗ ವ್ಯಾಪಕವಾದಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜುನಾಥ್, ಜನಸಾಮಾನ್ಯರ ಫೋನು ಮರ್ತ್ಕೊಂಡೇ ಬಿಡ್ಬೇಕನ್ನುವಂತ ಪರಿಸ್ಥಿತಿ. ಆದ್ರೆ ಸೆಲೆಬ್ರಿಟಿಗಳು VVIPಗಳು ಅಂದ್ರೆ ಬೆಳಗ್ಗೆ ಕಳೆದೋಗಿದ್ದ ಫೋನು ಸಂಜೆ ಅಷ್ಟರಲ್ಲಿ ವಾಪಸ್ ಕೈಗೆ ಸಿಗುತ್ತೆ ಅಂದ್ರೆ ಬೆಂಗಳೂರು ಪೊಲೀಸರ ಕ್ವಿಕ್ ಆಕ್ಷನ್ಗೆ ಸಲ್ಯೂಟ್ ಹೊಡಿಬೇಕಾ? ಯಾಕಿಂತ ನಿರ್ಲಕ್ಷ್ಯ ಅಂತ ಪ್ರಶ್ನೆ ಮಾಡ್ಬೇಕಾ? ಖಂಡಿತ ಪ್ರಜ್ವಲ, ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪೊಲೀಸರ ವಿರುದ್ಧ ಅಸಮಾಧಾನ ವ್ಯಕ್ತ ಆಗ್ತಿರುವಂತದ್ದು. ಯಾಕಂದ್ರೆ ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಈ ಪೊಲೀಸರು ಮಾಡೋ ಒಂದು ಕೆಲಸಗಳಿಗೆ ಜನಸಾಮಾನ್ಯರಿಗೊಂದು ಕಾನೂನು, ಜೊತೆಗೆ ಸೆಲೆಬ್ರಿಟಿಗೊಂದು ಕಾನೂನು ಅಂತೇಳಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಜನರು ಪೊಲೀಸರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ನಟ ಜಗ್ಗೇಶ್ ಅವರ ಸಹೋದರ ಏನಿದ್ದಾರೆ, ಸಹೋದರದ ಅವರ ಮೊಬೈಲು ಐಫೋನ್ ಮಿಸ್ ಆಗಿರುತ್ತೆ. ಸೊ ಐಫೋನ್ ಮಿಸ್ ಆದ ಕೂಡಲೇ ಮಲ್ಲೇಶ್ವರಂನ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ದಾಖಲಾಗಿ ಕೇವಲ 24 ಗಂಟೆ ಒಳಗೆ 150ಕ್ಕೂ ಹೆಚ್ಚು CCTVಗಳನ್ನ ಅಲ್ಲಿನ ಸಂಬಂಧಪಟ್ಟಂತ ಯಾವ ರಸ್ತೆಯಲ್ಲಿ ಬಂದಿದ್ರು, ಜೊತೆಗೆ ಎಲ್ಲಿ ಉದುರಿಸ್ಕೊಂಡ್ರು, ಯಾವಾಗ ಉದುರಿಸ್ಕೊಂಡ್ರು, ಮತ್ತೆ ಅದನ್ನ ಯಾರು ತಗೊಂಡ್ರು ಅಂತೇಳಿ ಅಲ್ಲಿನ ಅಕ್ಕಪಕ್ಕದ ಎಲ್ಲ. ಮಂಜುನಾಥ್, ನಿಮ್ಮಿಂದ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀರಿ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರೋ ಉಮೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ಸರ್, ಈಗ ಬೆಂಗಳೂರಲ್ಲಿ ಯಾರ್ದಾರು ಫೋನ್ ಕಳೆದೋಯ್ತು ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡೋದಕ್ಕೇನೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಆದ್ರೆ ಸೆಲೆಬ್ರಿಟಿಗಳ ಫೋನು ಹೆಂಗೆ ಸರ್ ಬೆಳಗ್ಗೆ ಕಳೆದೋಗಿದ್ ಸಾಯಂಕಾಲದಷ್ಟರಲ್ಲಿ ವಾಪಸ್ ಮಾಲೀಕರ ಕೈಗೆ ಸೇರಿರುತ್ತೆ? ನೋಡಿ, ಮೊಬೈಲ್ ಫೋನ್ಗಳು ಬಹಳ ಕಮ್ಮಿ ಸಂಖ್ಯೆಯಲ್ಲಿ 2015 2010ವರೆಗೂ ಇತ್ತು. ಇವಾಗ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರು ಕೈಯಲ್ಲೂ ಮೊಬೈಲ್ ಫೋನ್ಗಳಾಗ್ಬಿಟ್ಟಿದೆ. ಒನ್ ಅವರ್ ಇನ್ ಅದರ್ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಮಿನಿಮಮ್ 40ರಿಂದ 50 ಮೊಬೈಲ್ ಫೋನ್ಗಳು ಕಳ್ತನ ಆಗುವಂತ ಕಂಪ್ಲೇಂಟ್ ಬರ್ತಾ ಇದ್ದೇವೆ ಅವರೇಜ್ ಪೊಲೀಸ್ ಸ್ಟೇಷನ್ಗೆ. ಅಂದ್ರೆ ಬಿಟ್ಬಿಡ್ತಾರೆ, ಮರ್ತು ಹೋಗ್ತಾರೆ, ಅವೆಲ್ಲ ಕಳ್ತನ ಕೆಳಗಡೆ ಬಂದ್ಬಿಟ್ಟು ಸ್ಟೇಷನ್ ಬರ್ತವೆ. ಮೊದಲು ಏನಾಗ್ತಾ ಇತ್ತು, ಇದಕ್ಕೆ ಸರ್ಚ್ ಪ್ರೊಸೀಜರ್ ಇದೆ. ನಾವೇನಾದ್ರೂ ಹಾಕಿ ಅದನ್ನ ಕಂಪ್ನಿಗಳಿಂದ ಆಯಾ ಸಿಮ್ ಕಾರ್ಡ್ಗಳಲ್ಲಿ ಸರ್ಚ್ ಮಾಡಿಸ್ಬೇಕು. ಎಲ್ಲಾ ಕಂಪ್ನಿಗಳಲ್ಲಿ ಸರ್ಚ್ ರಿಪೋರ್ಟ್ ತಗೊಳ್ತೀವಿ. ಆ ಸರ್ಚ್ ಮಾಡೋದಕ್ಕೂ ಸಹ ಅವ್ರಿಗೆ ಮಿನಿಮಮ್ ಕಾಸ್ಟ್ ಆಗುತ್ತೆ ಅವ್ರಿಗೆ, ಯಾರಿಗೆ? ಕಂಪ್ನಿಯವ್ರಿಗೆ. ಅವಾಗ ಬಹಳ ಹಿಂದೆ ಏನಾಗ್ತಾ ಇತ್ತು, 2015 ಅಲ್ಲಿವರೆಗೂ ಹುಡುಕಿ ಗಿಡ್ಕಿ ಸ್ವಲ್ಪ ಕೊಡ್ತಾ ಇದ್ರು ಸರ್ಚ್ ಮಾಡುವಂತದ್ದು. ಈಗ ಸರ್ಚ್ ಪ್ರೋಸೆಸ್ಸೇ ಮಾಡೋಕ್ಕಾಗ, ಯಾಕೆಂದ್ರೆ ಅಷ್ಟೊಂದು ಕಳೆದೋಗ್ತಾ ಇರೋದ್ರಿಂದ ಅವ್ರಿಗೆ ಓವರ್ ಹೆಡ್ ಇದು ಬಂದ್ಬಿಡ್ತಾ ಇದೆ, ಚಾರ್ಜ್ಗಳು, ಓವರ್ ಹೆಡ್ ಚಾರ್ಜಸ್ಗಳು ಅವ್ರ ತಲೆ ಮೇಲೆ ಬರ್ತಾ ಇದೆ. ಅದಕ್ಕೆ ಏನ್ ಮಾಡ್ತಾ ಇದಾರೆ ಅವರು ಅಂದ್ರೆ, ಯಾವ್ದಾದ್ರು ಇಂಪಾರ್ಟೆಂಟ್ ಗಳೇನಾದ್ರು ಇದ್ರೆ ನಾವು ಕ್ರೈಮ್ ನಂಬರ್ ಎಲ್ಲ ಕಳಿಸ್ಕೊಡ್ತೀವಿ. ಇಲ್ಲಾಂದ್ರೆ ಎಲ್ಲಾನ ಹುಡುಕಕ್ಕೆ ಎಲ್ಲಾನು ಮಾಡೋಕ್ ಆಗಲ್ಲ, ಸಾಮಾನ್ಯವಾಗಿ ಬಹಳ ಕಷ್ಟ ಇದೆ. ಆಮೇಲೆ ಇಟ್ಕೊಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಮೊಬೈಲ್ ಫೋನ್ಗಳು ಯೂಸ್ ಆಗ್ಬೇಕು, ಆಫ್ ಮಾಡ್ಕೊಬಿಡ್ತಾರೆ. ಏನೋ ಅವ್ರ ಲಕ್ಕೋ ಆನೆಯಲ್ಲಿದೆ ಫೋನ್, ಹಾಗೇನೆ ಯಾರ್ದೋ ಕೈಯಲ್ಲಿದೆ, ಕಾಲು ಹೋಗಿದೆ, ಮಾತಾಡ್ಬಿಟ್ಟಿದ್ದಾರೆ. ಯಾರೇ ಕಳ್ತನದಾದಂತ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ. ನೀವು ಸ್ವಿಚ್ ಆಫ್ ಮಾಡಾದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಕೆಲವಷ್ಟು ಮೊಬೈಲ್ಗಳು ಗೊತ್ತಲ್ಲ ನಿಮ್ಗೆ, ಎಲ್ಲ ಬಯೋಮೆಟ್ರಿಕ್ ಇರ್ತವೆ, ಆನ್ ಆಗಲ್ಲ, ಮತ್ತೆ ಏನೂ ಆಗಲ್ಲ, ಬಿಸಾಕ್ಬೇಕು ಅವು. ಈಗ ಆಪಲ್ ಫೋನ್ಗಳು ಕಂಟಿನ್ಯೂ ಅದನ್ನ ಸ್ವಿಚ್ ಆಫ್ ಮಾಡ್ಬಿಟ್ಟು ಆದ್ಮೇಲೆ ಅವ್ರು ಮತ್ತೆ ಓಪನ್ ಮಾಡೋಕ್ಕಾಗಲ್ಲ. ಆ ಸ್ವಿಚ್ ಆನ್ ಅಲ್ಲಿ ಇದ್ದಾಗ ಮಾತ್ರನೇ ಸಿಗುವುದು. ಹೀಗೆ ಮೊಬೈಲ್ಗಳನ್ನ ಪತ್ತೆ ಮಾಡುವಂತದ್ದು ಬಹಳ ಕಷ್ಟ ಇದೆ ಈಗಿನ ಪರಿಸ್ಥಿತಿಯಲ್ಲಿ. ಸರ್, ಈಗ ಥ್ರೂ ನೆಟ್ವರ್ಕ್ ಫೋನ್ ನ ಮತ್ತೆ ವಾಪಸ್ ಹುಡುಕೋದು ಕಷ್ಟ ಆಗುತ್ತೆ. ಬಟ್ ಆಲ್ಟರ್ನೇಟಿವ್ ವೇಸ್ ಅಂತ ಹೇಳಿದ್ರೆ
ಸಿಸಿ ಕ್ಯಾಮೆರಾ ವಿಜುವಲ್ಸ್ ಅನ್ನ ತೆಗೆದುಕೊಳ್ಳೋದು. ಈಗ ನಿನ್ನೆ ಪೊಲೀಸರು ಇದೇ ಕೆಲಸ ಮಾಡಿದ್ದಾರೆ. 150 ಸಿಸಿ ಕ್ಯಾಮೆರಾ ಹುಡುಕಿ ಸಾಯಂಕಾಲದಷ್ಟಲ್ಲಿ ಫೋನ್ ವಾಪಸ್ ತೆಗೆದಿದ್ದಾರೆ. ಬಟ್ ಬೇರೆ ಕೇಸ್ಗಳಲ್ಲಿ ಇಷ್ಟೇ ಕ್ವಿಕ್ ಆಕ್ಷನ್ ಯಾಕಾಗಲ್ಲ? ಇಲ್ಲ, ಅದೆಲ್ಲ ನಾನು ಹೇಳ್ತೀನಿ ಮೇಡಮ್. ಅವೆಲ್ಲ 150 CCTV ಫುಟೇಜ್ ತೆಗೆದು ನೋಡುದು, ಅವೆಲ್ಲ ಪೊಲೀಸ್ ಬೇರೆ ಕಳ್ಳತನದ ಕೇಸ್ ಹಿಡಕ್ಕಾಗಲ್ಲ, ಮರ್ಡರ್ ಕೇಸ್ ಹಿಡಿಕಾಗುದಿಲ್ಲ. ಈ ಮೊಬೈಲ್ ಇದ್ದೆ ಹೋದ್ರೆ ನಾವು ಇಟ್ ಈಸ್ ಇವಾಗಂತೂ ಇದು ಎಕ್ಸೈಸ್ ಪುಸ್ತಕದಲ್ಲಿ ಹಾಳೆ ಇದ್ದಂಗೆ. ಒಂದ್ ಪೇಪರ್ ಅಲ್ಲಿ ಹರ್ಕೊಬಿಡ್ತೀವಿ ನೋಡಿ, ಏನಾದ್ರು ಬರ್ಕೊಡ್ಬೇಕಾದಾಗ ಆ ತರ ಆಗ್ಬಿಟ್ಟಿದೆ ಮೊಬೈಲ್ಗಳು. ಅದರಿಂದ ಅತ್ಯಂತ ಎಚ್ಚರಿಕೆಯಿಂದ ಮೊಬೈಲ್ಗಳನ್ನ ಯೂಸ್ ಮಾಡ್ಬೇಕು. ಕಳ್ಕೊಬಿಡೋದೇ ಆಗ್ಲಿ, ಇಟ್ಬಿಡೋದೇ ಆಗ್ಲಿ, ಬಹಳ ಸೇಫ್ಟಿ. ಇವಾಗ ಎಲ್ಲಾ ತರವಾದಂತ ಸೆಕ್ಯೂರಿಟಿಗಳು ಅದ್ರಲ್ಲಿ ಇಟ್ಟಿರ್ತಾರೆ, ಕೆಲವಷ್ಟು ಗೌಪ್ಯ ಮಾಹಿತಿಗಳು ಇಟ್ಟಿರ್ತಾರೆ, ಕಳ್ಕೊಬಿಡ್ತಾರೆ. ಆ ಕಾರಣಕ್ಕೋಸ್ಕರನೇ ಇವ್ರು ಮಾತಾಡ್ತಕ್ಕಂತ ಫೋನ್ಗಳೇನಿರ್ತಾವಲ್ಲ, ಆ ಫೋನ್ಗಳಲ್ಲಿ ಯಾವುದೇ ಸೆಕ್ಯೂರಿಟಿ ರಿಲೇಟೆಡ್ ಸಂಬಂಧಪಟ್ಟಂತ, ಬ್ಯಾಂಕ್ ಪಾಸ್ಪೋರ್ಟ್ ಸಂಬಂಧಪಟ್ಟಂತ, ಆಮೇಲೆ ಬೇರೆ ಬೇರೆ ಏನು ಇಡಕ್ ಹೋಗ್ಬಾರ್ದು. ಯಾವ್ದಾದ್ರು ಬೇರೆ ಯಾವ್ದೋ ಒಂದು ಹಳೆ ಮೊಬೈಲ್ ಎಲ್ಲಾ ಡೇಟಾನ ಅದನ್ನೆಲ್ಲಾನು ಇಟ್ಕೊಂಡು ಮನೆಯಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ಕಳ್ಳರ ಕೈಗೆ ಸಿಕ್ಬಿಟ್ರೆ ಅವೆಲ್ಲ ಇವ್ರನ್ನೆಲ್ಲನು ಎಲ್ಲ ಪೂರಾ ವಿಡ್ರಾ ಮಾಡುವಂತದ್ದು, ಅದು ಇದು ಮಾಡ್ಬಿಡ್ತಾರೆ. ಆಮೇಲೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಅವ್ರದ್ದು ಬಹಳ ಡೇಟಾ ಇರ್ತವೆ, ಇನ್ನೇನೋ ಅವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಸೆಲೆಬ್ರಿಟಿಗಳದ್ದು, ಆಮೇಲೆ ಇನ್ನೇನೋ ಫೋಟೋಗಳಿರ್ತವೆ, ವಿಡಿಯೋಗಳಿರ್ತವೆ. ಇದಕ್ಕೆ ಒಂದ್ ಸ್ವಲ್ಪ ಎಚ್ಚರಿಕೆ ತಗೋತಾರೆ ಪೊಲೀಸರು. ತಗೊಳ್ಳೇಬೇಕಾದಂತದ್ದು ಇದು. ಈಗ ಬೇರೆಯವ್ರನ್ನ ಅವ್ರ ಕೂಡ ಕೊಟ್ಬಿಟ್ರು ನಮ್ ಕೂಡ ಕೊಡಿ ಅಂತ ಹೇಳಿದಾಗ ಅವ್ರ ಫೋನ್ಗೂ ಇವ್ರ ಫೋನ್ಗೂ ವ್ಯತ್ಯಾಸಗಳಿರ್ತವೆ. ಆಮೇಲೆ ಇವ್ರು ಏನಾದ್ರು ಇತ್ತು ಅಂತಂದ್ರೆ ಅಕಸ್ಮಾತ್ ಡೇಟಾ ಇರ್ತವೆ, ಆಮೇಲೆ ಬೇರೆ ಬೇರೆ ಏನಾದ್ರು ಫಿಲಂ ಪ್ರೊಡಕ್ಷನ್ ಸಂಬಂಧಪಟ್ಟಂತ ಕೆಲವಷ್ಟೆಲ್ಲ ಸೀನ್ಗಳು ಬರ್ಕೊಂಡಿರ್ತಾರೆ, ಆಮೇಲೆ ಕೆಲವಷ್ಟು ವಿಡಿಯೋಗಳು ಇಟ್ಕೊಂಡಿರ್ತಾರೆ, ಆಮೇಲೆ ಜಾಗಗಳದ್ದು ಹೋಗಿ ಎಲ್ಲೆಲ್ಲಿ ಹೋಗಿರ್ತಾರಲ್ಲ ಅವು ಶೂಟಿಂಗ್ ತೆಗೆಯುವಂತ ಜಾಗಗಳ ಫೋಟೋಗಳು, ವಿಡಿಯೋಗಳು ಇರ್ತವೆ, ಇವೆಲ್ಲ ಲೀಕ್ ಆಗ್ತವೆ. ಇದೆಲ್ಲ ಬಹಳ ಪ್ರಿಯಾರಿಟಿ ಮೇಲೆ ಇಂಥವನ್ನ ಪತ್ತೆ ಮಾಡ್ತಕ್ಕಂಥದ್ದು ಬಿಟ್ರೆ, ಫೋನ್ ಯಾರು ಕಳ್ಕೊಂಡಿದ್ದಾರೆ ಅನ್ನೋದ್ರ ಪ್ರಯಾರಿಟಿ ಮೇಲೆನೆ ಕೇಸ್ ನ ಹ್ಯಾಂಡಲ್ ಮಾಡ್ಲಾಗತ್ತಾ ಸರ್? ಹಂಗಂದ್ರೆ ನನ್ ಲೆಕ್ಕದಲ್ಲಿ ಅದೇ ತರನೇ. ಇವಾಗ ಇಲ್ಲಾಂದ್ರೆ ಮಾಡೋಕ್ ಆಗುದಿಲ್ಲ. ಕೊಟ್ಟವ್ರವೆಲ್ಲ ಮಾಡೋಕ್ ಹೋದ್ರೆ ಇನ್ನೊಂದು 200 ಪೊಲೀಸ್ ಸ್ಟೇಷನ್ ಬೇಕಷ್ಟೇ. ಆಗಲ್ಲ. ಅದು ಬಹಳ ಸಿಕ್ಕಾಬಟ್ಟೆ ಕಳ್ತನ ಆಗ್ತಾ ಇದಾವೆ ಈಗಂತೂ. ಕಳ್ಕೊಬಿಡ್ತಾವ್ರಿ ಜನ. ರೈಟ್. ಥ್ಯಾಂಕ್ ಯು ಸರ್, ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಇದು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಮಾತು. ಅವರೇ ಮೆನ್ಷನ್ ಮಾಡಿದ ಹಾಗೆ ಫೋನ್ ಯಾರು ಕಳ್ಕೊಂಡಿದ್ದಾರೆ ಅನ್ನೋ ಪ್ರಯಾರಿಟಿ ಬೇಸಿಸ್ ಮೇಲೆನೆ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.